ನಮಸ್ಕಾರ ಎಲ್ರಿಗೂ. ಇವತ್ತು ಮೊಸರನ್ನ ಮಾಡ್ತಾಯಿದ್ದೀನಿ ನೋಡಿ. ಮೊಸರು ಅನ್ನ ತೊಗೊಂಡಿದ್ದೀನಿ, ಮೆತ್ತಗೆ ಬೇಯಿಸ್ಕೊಂಡಿರೋದು ಅನ್ನ, ಮೊಸರು 1 ಕಪ್ಪು, ದಾಳಿಂಬೆ ಹಣ್ಣು, ಮೊಸರು ಇದೆ ತೊಗೊಂಡಿರೋದು, ಕರಿಬೇವಿನ ಸೊಪ್ಪು, 1 ಗ್ರೀನ್ ಚಿಲ್ಲಿ ನೋಡಿ, ಕಾಜು ಸ್ವಲ್ಪ ಕಡಲೆಬೀಜ, ಸ್ವಲ್ಪ ಸಾಸಿವೆ, ಇಷ್ಟು ಮಾಡೋ ವಿಧಾನ ನೋಡ್ಕೊಂಬರೋಣ. ಒಗ್ಗರಣೆ ಹಾಕಕ್ಕೆ ಇಟ್ಕೊಂಡಿದ್ದೀನಿ ಒಂದು ಚೌಟ್ ಥರ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ, ಕಡಲೆಬೀಜ, ಸಾಸಿವೆ, ಕಾಜು ಹಾಕ್ಕೊಳ್ಳೋಣ. ತುಂಬ ಒಳ್ಳೇದು ಇವಾಗ ಬಿಸಿಲು ಕಾಲಕ್ಕೆ ಇದು ಮಾತ್ರ ಮೊಸರನ್ನ. ಏನು ಬಿಸಿಲು ಈ ವರ್ಷ, ಭಾಳ ಬಿಸಿಲು. ಸ್ವಲ್ಪ ಬ್ರೌನ್ ಆಗಬೇಕಿದು. ಇವಾಗ ಗ್ರೀನ್ ಚಿಲ್ಲಿ 1, ನಿಮಗೆ ಇನ್ನೂ ಖಾರ ಬೇಕಂದ್ರೆ 1-2 ಹಾಕ್ಕೋಬೋದು, ನಮಗೆ ಒಂದೇ ಸಾಕು. ಗ್ರೀನ್ ಚಿಲ್ಲಿ ಆಗಿದೆ. ಇವಾಗ ಕರಿಬೇವಿನ ಸೊಪ್ಪು ಅಷ್ಟೇ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೋಬೇಕು, ಯಾಕಂದರೆ ಆ ಕರಿಬೇವು ವಾಸನೆ ಚೆನ್ನಾಗಿ ಬರುತ್ತೆ, ಅದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದು ಒಗ್ಗರಣೆ ಇವಾಗ ರೆಡಿ ಆಗಿದೆ. ಒಗ್ಗರಣೆ ತಣ್ಣಗಾಗಬೇಕು ಸ್ವಲ್ಪ. ಇವಾಗ ಅನ್ನಕ್ಕೆ 1 ಕಪ್ಪು ಮೊಸರು ಹಾಕ್ಕೊಳ್ಳೋಣ. ಸಾಲ್ಟು, ಪಿಂಕ್ ಸಾಲ್ಟ್, ಅದು ಕಲರ್ ಹಂಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ 1/4 ಬಟ್ಲು ನೀರು ಕೂಡ ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ, ವಾಟರ್. ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಿಂಗಿರ್ಬೇಕು ಮೊಸರನ್ನ. 1 ಕಪ್ಪು ಮೊಸರು, 1/4 ಕಪ್ಪು ನೀರು ಹಾಕಿರೋದು. ಒಬ್ಬರು ತಿನ್ನೋವಷ್ಟು ಅನ್ನ ಇದು, ಅಷ್ಟೇ, ಭಾಳ ಇಲ್ಲ. ಒಬ್ಬರು ಊಟ ಮಾಡ್ಬೋದಿದ್ದು. ಇವಾಗ ನೀಟಾಗಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ, ಯಾವಾಗೂ ಅಷ್ಟೇ ಒಗ್ಗರಣೆನ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ ಮೊಸರನ್ನ. ನೋಡಿದ್ರೆ ಮೊಸರನ್ನ ಸೂಪರಾಗಿ ರೆಡಿಯಾಗಿದೆ. ನಾನು ಇವಾಗ ಇದ್ರ ಮೇಲೆ ದಾಳಿಂಬೆ ಹಣ್ಣು ಹಾಕ್ತೀನಿ, ಸ್ವಲ್ಪ ಚೆನ್ನಾಗಿರುತ್ತೆ. ತಣ್ಣಗಿರ್ಬೇಕು ಯಾವತ್ತೂ ಅಷ್ಟೇ. ಅನ್ನ ತಣ್ಣಗಿದ್ದರೆ ಅವಾಗೇ ಮಾಡಬೇಕು. ವೆರಿ ನೈಸ್. ತುಂಬ ಚೆನ್ನಾಗಿ ಬಂದಿದೆ. ನೀವು ಇದೇ ಥರ ಮಾಡ್ಕೊಳ್ಳಿ, ತಿನ್ನೋಡಿ. ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿ ಮಾಡಿರೋ ಎಡೆ ಬರುತ್ತೆ. ಸಪೋರ್ಟ್ ಮಾಡಿ ನಮಗೆ ಪ್ಲೀಸ್. ಫುಲ್ಲು ವಿಡಿಯೋ ನೋಡಿ, ಕಟ್ ಮಾಡಬೇಡಿ. ಒಂದೇ ವಿಡಿಯೋ ನೋಡಿರಿ, ಆದರೆ ಫುಲ್ಲು ನೋಡಿ, ಅರ್ಧ ನೋಡಬೇಡಿ. ಇದೇ ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು.